ವಿಕ್ಕಿ, ಮದರ್ ಇಂಡಿಯಾ ಬನ್ನಿ. ಏನು ವಿಕ್ಕಿ, ತುಂಬ ಖುಷಿಯಾಗಿರೋ ಥರ ಕಾಣಿಸ್ತಿದ್ಯಾ? ಮೊದಲಿಂದನೂ ನೀನು ತುಂಬ ಚೂಟಿ, ಹೈಪರ್ ಆ್ಯಕ್ಟಿವ್. ಆದರೆ ನೀನು ಆದ್ಯ ವೇದಾಂತರ ನನ್ನ ಹತ್ರ ಕ್ಲೋಸ್ ಆಗಿಲ್ಲ. ಐ ಆಮ್ ಸಾರಿ ಮದರ್ ಇಂಡಿಯಾ, ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ಬಟ್ ಯು ಆರ್ ದ ಬೆಸ್ಟ್. ನನಗೆ ಆಗ್ತಿರೋ ಖುಷಿಗೆ ವರ್ಡ್ಸೇ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅಗ್ರಜ ನಿಮ್ಮನ್ನು ಯಾಕೆ ಅಷ್ಟೊಂದು ಇಷ್ಟಪಡ್ತಾನೆ ಅಂತ ಇವತ್ತು ಗೊತ್ತಾಯಿತು. ಹಾಗೆ ನನ್ನ ಮದುವೆನೂ ಆದಷ್ಟು ಬೇಗ ಆಗೋಗ್ಲಿ ಅಂತ ನನಗನ್ನಿಸ್ತಿದೆ, ಗೊತ್ತಾ? ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕಣೋ. ಪ್ರಾಬ್ಲಮ್ಮಾ? ಏನು ಮದರ್ ಇಂಡಿಯಾ? ಆ ದಿನ ಮದುವೆ ಆಯಿತು, ಈಗ ನಿಂದು ಆಗುತ್ತೆ, ನಂಗೆ ಖುಷಿನೇ. ಆದರೆ ವೇದಾಂತ್ ಗತಿ ಏನು? ನೀವೆಲ್ಲರೂ ನಿಮ್ಮ ಸಂಸಾರದಲ್ಲಿ ಬ್ಯುಸಿಯಾಗಿರ್ತೀರ. ನಾನು ನಿಮ್ಮಪ್ಪ ಹೋದ್ಮೇಲೆ ವೇದಾಂತ್ ಒಂಟಿ ಆಗೋಗಲ್ವಾ? ಅದಕ್ಕೆ ನಾನು ನಿಮ್ಮಪ್ಪ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಹೌದಾ? ಏನಮ್ಮ ಅದು? ನಿನ್ನ ಮತ್ತೆ ವೇದಾಂತ್ ಮದುವೆ ಒಟ್ಟಿಗೆ ಮಾಡೋದು ಅಂತ. ಯಾಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿಲ್ಲ ಅಲ್ಲ? ಮದುವೆ ಫಿಕ್ಸ್ ಆಯಿತು, ಆದರೂ ರಿಲ್ಯಾಕ್ಸ್ ಫೀಲಿಂಗ್ ಸಿಗ್ತಿಲ್ವಲ್ಲ? ಏನೋ ಇಲ್ಲ, ಇನ್ನೇನೋ ನೋಡಬೇಕು, ಏನೋ ಬೇಕು ಅಂತ ಅನ್ನಿಸ್ತದೆ. ಡ್ಯಾಮ್ ಇಟ್, ಕ್ಯೂಳಾಗಿ ನೆನಪಾಗ್ತಿದ್ದಾಳೆ. ಛೇ, ಅಗ್ರಜಂಗೆ ಮದುವೆನಾ? ಅದು ಅಸಾಧ್ಯ. ನನ್ನ ನೋವನ್ನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು? ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ವೇದಾಂತನ ನೆನೆಸ್ಕೊಂಡ್ರೆ ಹಿಂಸೆ ಆಗ್ತಿದೆ. ಅವ್ನು ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ಎಸ್ಪೆಷಲಿ ನಿನ್ನ ವಿಷಯದಲ್ಲಿ. ಅವನು ಯಾವತ್ತೂ ಬಿಸ್ನೆಸ್ ಬಿಟ್ಟು ಬೇರೆ ವಿಚಾರದಲ್ಲಿ ತಲೆ ಹಾಕ್ದವನಲ್ಲ. ಹುಡುಗಿರ ಮುಖ ಕಂಡನೆ ಸಿಂಡರಿಸ್ತಾನೆ. ಮದುವೆ ಬಗ್ಗೆ ಅಂತೂ ನಂಬಿಕೆ ಇಟ್ಕೊಂಡವನೇ ಅಲ್ಲ. ಆದರೆ ನಿನ್ನ ಮದುವೆ ವಿಚಾರದಲ್ಲಿ ಆ ಹುಡುಗಿರ ಜೊತೆ ಸುತ್ತಾಡ್ದ. ನೀನು ಆಸೆ ಪಟ್ಟಿದ್ದು ಸಿಗಬೇಕು ಅಂತ 4 ಹುಡುಗಿರಿರೋ ಮನೆಯಿಂದ ಹೆಣ್ಣು ತರೋದಕ್ಕೂ ತಯಾರಾಗಿದ್ದಾನೆ. ಒಬ್ಬ ವ್ಯಕ್ತಿಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಹೇಳ? ನಾವು ಅವನಿಗೆ ಏನು ಕೊಟ್ಟಿದ್ದೀವಿ? ಅವನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಅದೆಲ್ಲನೂ ಜಿನ್ ಮದರ್ ಇಂಡಿಯಾ. ಐ ಅಗ್ರಿ, ಅಗ್ರಜ ಇಸ್ ದ ಬೆಸ್ಟ್. ಅವನ ಥರ ಯಾರು ಇರೋದು ಸಾಧ್ಯ ಇಲ್ಲ. ಬಟ್ ಈ ವಿಚಾರದಲ್ಲಿ ಫೋರ್ಸ್ ಮಾಡೋದಕ್ಕೆ ಅವನೇನು ಚಿಕ್ಕ ಮಗುನ? ಅಷ್ಟಕ್ಕೂ ಅವನು ಇದಕ್ಕೆ ಒಪ್ಕೊಳ್ತಾನ? ಖಂಡಿತ ನಮ್ಮ ಮಾತು ಕೇಳಲ್ಲ. ನೀನು ಹೇಳಿದ್ರೆ ಕೇಳ್ತಾನೆ ವಿಕ್ಕಿ, ಆದರೆ ನೀನು ಹೇಳೋ ಥರ ಹೇಳಬೇಕಷ್ಟೆ. ನಾನು 1000 ಸಲ ಹೇಳೋಕ್ಕೂ ರೆಡಿ ಮದರ್ ಇಂಡಿಯಾ, ಆದರೆ ಅವನು ಪಕ್ಕ ಒಪ್ಕೊಳ್ಳಲ್ಲ. ಅವನು ಒಪ್ಪಲ್ಲ ಅನ್ನೋದನ್ನೇ ಮನಸ್ಸಲ್ಲಿ ಗಟ್ಟಿ ಮಾಡ್ಕೋಬೇಡ. ಅವನು ಒಪ್ಪಿಸ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊ. ನೀನು ಮದುವೆಗೆ ಒಪ್ಪಲಿಲ್ಲ ಅಂದರೆ ಅಮ್ಮ ನನ್ನ ಮದುವೆ ಮಾಡೋಕ್ಕೆ ಒಪ್ಪಲ್ಲ ಅಂತ ಹೇಳಿ ನೋಡು. ವೇದಾಂತ್, ನೀನು ಕೆಲಸ ಮುಗಿಸಿದ್ಯಾ? ಮತ್ತು ಅವಳು ಯಾಕೆ ನೆನಪಾಗ್ತಿದ್ದಾಳೆ? ಅವಳ ಬಗ್ಗೆ ಯೋಚನೆ ಮಾಡಬೇಡ. ಅವಳು ದೊಡ್ಡ ಕ್ರ್ಯಾಕು, ಬಚಾರಿ, ಬಾಯಿ ಬಡ್ಕಿ ಎಲ್ಲ ನಿಜ. ಬಟ್ ಅಕ್ಕನಿಗೋಸ್ಕರ ಅಮ್ಮನ ಕಾಲಿಗೆ ಬೀಳಕ್ಕೂ ರೆಡಿ ಆಗಿದ್ಲಲ್ಲ, ಒಳ್ಳೆ ಹುಡುಗಿನ. ಹೊಗಳೋದಕ್ಕೆ ಯಾರೂ ಸಿಗ್ಲಿವಾ ವೇದಾಂತ್ ನಿನಗೆ? ಆ ಬಚಾರಿ ನಿನ್ನ ಶತ್ರು ಅಂಥವಳ ಒಳ್ಳೆಯವಳು ಅಂತಿದ್ಯಲ್ಲ, ನಿಂಗೇನು ತಲೆ ಕೆಟ್ಟಿದ್ಯಾ? ಇದಕ್ಕೆ ಹುಡುಗಿರ್ ಸಹವಾಸ ಮಾಡಬೇಡ ಅಂತ ಹೇಳಿತು. ಅದಕ್ಕೆಲ್ಲ ಒಂದು ಜಗ್ತಾನ ಮದರ್ ಇಂಡಿಯಾ? ಗೊತ್ತಿಲ್ಲ, ಬಟ್ ನೀನೇ ಅವನನ್ನು ಕನ್ವಿನ್ಸ್ ಮಾಡಬೇಕು. ಪಾಪ ಅಲ್ವೇನೋ ಅವನು. ಮುಂದೆ ನಾವು ಯಾರು ಇಲ್ಲದೆ ಇದ್ದಾಗ ಅವನಿಗೂ ಒಂದು ಸಂಸಾರ ಅಂತ ಬೇಡವಾ?
ಕೋಟಿ ಕೋಟಿ ಆಸ್ತಿ ಇದ್ದರೂ ತನ್ನೋರು ಯಾರೂ ಇಲ್ಲ ಅಂತ ಜನ ಆಡ್ಕೊಳ್ಳಲ್ವಾ? ಈಗೇನೋ ಹುಡುಗಾಟಿಗೆ ಮದುವೆ ಬೇಡ ಅಂತಾನೆ. ಮುಂದೆ ಅವನಿಗೂ ಸಂಗಾತಿ ಬೇಕು ಅನ್ನಿಸ್ದಾಗ ಕಾಲ ಮಿಂಚಿ ಹೋಗಿರುತ್ತೆ. ಒಂದು ವೇಳೆ ಹುಡುಗಿ ಸಿಕ್ಕಿದ್ರೂ ಅವನಿಗೆ ಸರಿ ಹೋಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಇದೆಲ್ಲನೂ ಅರ್ಥ ಆಗುತ್ತೆ ಅಮ್ಮ. ನಾನು ಅವನ್ನ ಕನ್ವಿನ್ಸ್ ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ಈ ವಿಚಾರದಲ್ಲಿ ಯಾರೇ ಕನ್ವಿನ್ಸ್ ಮಾಡಿದ್ರು, ಹೇಗೆ ಕನ್ವಿನ್ಸ್ ಮಾಡಿದ್ರು ಅವನು ಒಪ್ಕೊಳ್ತಾನೆ ಅಂತ ನನಗನ್ನಿಸ್ತಿಲ್ಲ. ಅವನನ್ನು ಒಪ್ಸೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ವಿಕ್ಕಿ. ಅದನ್ನು ಯೂಸ್ ಮಾಡ್ಕೊ. ನೋಡು, ಯಾರಿಗೆ ಅವನ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ, ನನಗಂತೂ ಇದೆ. ಅದಕ್ಕೆ ಅವನ ಮದುವೆ ಫಿಕ್ಸ್ ಆಗದೆ ನಿನ್ನ ಮದುವೆ ಮಾಡಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅವನು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ಋಣ ತೀರ್ಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಆ ಋಣ ತೀರ್ಸೋ ಅವಕಾಶ ನಿನ್ನ ಮುಂದಿದೆ. ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಇದಕ್ಕಿಂತ ನಾನು ಜಾಸ್ತಿ ಏನೂ ಹೇಳಲ್ಲ. ನಮ್ಮ ಶುಂಠಿ ಫಾರ್ ದ ಫಸ್ಟ್ ಟೈಮ್ ಪಕ್ಕಾ ಜೆಂಟಲ್ಮನ್ ಥರ ನಡ್ಕೊಂಡ. ನಮ್ಮ ಶುಂಠಿನ ಚಿಚಿ ಥೂ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ಲಾ? ವಾಟ್ಸ್ ರಾಂಗ್ ವಿತ್ ಯು? ಹೋಗಿ ಹೋಗಿ ಅವಳಿಗೆ ಕಾಲ್ ಮಾಡ್ತಿದ್ಯಾ? ಏ ಅಮ್ಮು, ದೊಡ್ಡದಾಗಿ ಫೋನ್ ಮಾಡ್ತೀನಿ ಅಂತಿದ್ಯಲ್ಲ. ಮಾಡಕ್ ಬೇರೆ ಕೆಲಸ ಅಲ್ವಾ ನಿನಗೆ? ನೀನ್ ಒಳ್ಳೆ ಇಂಟೆನ್ಷನ್ ಇಂದ ಕಾಲ್ ಮಾಡಿದ್ರು ಆಮೇಲೆ ಅಲ್ಲಾಗೋ ಜಗಳನೇ. ಸುಮ್ಮನೆ ಇವೆಲ್ಲ ಬೇಕಾ? ಒಂದು ಸಾವಾಸನೇ ಬೇಡ. ಏ ಲೂಸು, ನಿಂಗಿದೆಲ್ಲ ಬೇಕಾ? ತಗೊಳಮ್ಮ, ಅಂತೂ ದೊಡ್ಡಮ್ಮಂಗೆ ಕಾಲ್ ಕನೆಕ್ಟ್ ಆಯ್ತು. ಅಕ್ಕ, ಹೇಗಿದೆಯೇ ಪರಿ? ನಾನು ಬರೋಣ ಅಂತಾನೆ ಇದ್ದೆ ಕಣೆ. ಆದರೆ ನಿಮ್ಮ ಭಾವನ ಬಗ್ಗೆ ಗೊತ್ತಲ್ವಾ ನಿನಗೆ?